ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರ ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜೈ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, 2ನೇ ನಂಬರಲ್ಲಿ ಹುಟ್ಟಿರೋರಿಗೆ 2026 ಇಂಗ್ಲಿಷ್ ಹೊಸ ವರ್ಷ, ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 2, 11, 20, 29 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಚಂದ್ರ. ಅದೇ ಈ ವರ್ಷ 2026 2 + 2 + 6 ಕೂಡಿದ್ರೆ 10 ಅಂದರೆ ಸೂರ್ಯ. ಒಂದೇ ಸಂಖ್ಯೆ ಸೂರ್ಯ. ಸೊ ಸೂರ್ಯನ ನೆರಳಿನ ಗ್ರಹ ಚಂದ್ರ. ಆದರೆ ಸೂರ್ಯ ಇಂಡಿಪೆಂಡೆಂಟ್ ಪ್ಲಾನೆಟ್. ಓಕೆ, ಓನ್ ಐಡಿಯಾಸ್. ಆದರೆ 2ನೇ ನಂಬರ್ ಬಂದು ಇಮ್ಯಾಜಿನೇಷನ್. ಸೂರ್ಯನಿಂದ ತಗೊಂಡು ರಿಫ್ಲೆಕ್ಟ್ ಆಗ್ತಕ್ಕಂಥ ಗ್ರಹ ಅಲ್ವಾ ಬೆಳಕನ್ನ. ಆದ್ದರಿಂದ ಕ್ರಿಯೇಟಿವಿಟಿ, ಇಮ್ಯಾಜಿನೇಷನ್, ಇನ್ನೋವೇಟಿವ್ ಐಡಿಯಾಸ್, ಕಲ್ಪನಾ ಶಕ್ತಿ, ಇದಕ್ಕೆಲ್ಲ ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟ್ ಇದಕ್ಕಿರ್ತಕ್ಕಂಥ ಸಂಖ್ಯೆ. ಸೊ ಈ ವರ್ಷ ಇವರಿಗೆ ಹೇಗಿರ್ಬೋದು ಅಂದರೆ, ಇವರಿಗೆ ಅದೃಷ್ಟದ ವರ್ಷನೂ ಅಲ್ಲ, ದುರದೃಷ್ಟದ ವರ್ಷನೂ ಅಲ್ಲ. ಇವರಿಗೆ ಒಂದು ತಟಸ್ಥವಾದಂಥ ವರ್ಷ, ನ್ಯೂಟ್ರಲ್. ಅಂದರೆ ನ್ಯೂಟ್ರಲ್ ಅಂದ ತಕ್ಷಣ ಏನೋ ಓಹೋ ಅಂತ ಭಯ ಪಡಬೇಕು ಅನ್ನೋದು ಅವಶ್ಯಕತೆನೇ ಇಲ್ಲ. ಆರಾಮಾಗಿ ಒಂದು 75 to 80% ಚೆನ್ನಾಗಿರುತ್ತೆ ಅಂದರೆ ತಪ್ಪಾಗಲ್ಲ. ಒಂದು 20-25%, ಒಂದು 75% ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ಒಂದು 25% ಚೆನ್ನಾಗಿರಲ್ಲ. ಯಾಕಂದರೆ ಸೂರ್ಯ ಬಂದು ಏನು ಅಂತ ಓಹೋ ಅಂತ ಫೇವರು ಆ ಸಂಖ್ಯೆ ಬಂದು ಚಂದ್ರನಿಗೆ ಮಾಡಲ್ಲ. 75% ಚೆನ್ನಾಗಿರ್ತಕ್ಕಂಥದ್ದು ಯಾವ್ಯಾವ ವಿಷಯದಲ್ಲಿ ಅಂತ ನಾವು ನೋಡೋಣ. ಸೊ 75% ಒಳ್ಳೆ ಪರ್ಸೆಂಟೇಜ್. ಬಟ್ ನೀವು ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ಆ 75ನ 95 ಮಾಡ್ಕೊಂಡು ಹೋಗ್ಬೇಕು. ನ್ಯಾಚುರಲಿ ಇರೋದು 70ರಿಂದ 75%. ನೀವು ಪ್ರಯತ್ನ ಪಟ್ಟರೆ ಅದನ್ನು 70ನ 90, 95 ಮಾಡ್ಕೋಬೋದು. ಮಾಡ್ಕೊಳ್ಳೋ ಉಪಾಯಗಳು ಕೂಡ ನಾನು ಹೇಳ್ಕೊಡ್ತೀನಿ ಹೇಗೆ ಅಂತ, ಅದನ್ನು ನೋಡಿ. ಸೊ ಚಂದ್ರನ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರ ಕ್ವಾಲಿಟಿ ನಮಗೆ ಗೊತ್ತು. ಸ್ವಲ್ಪ ಎಮೋಷನಲ್ ಜಾಸ್ತಿ ಇರೋದ್ರಿಂದ ಇನ್ನೊಬ್ಬರಿಗೆ ತುಂಬ ಕೆಲಸಗಳನ್ನ ಫೇವರಬಲ್ ಆಗಿ ಅವ್ರ ಫೇವರ್ಗೆ ಮಾಡಿಕೊಟ್ಟು ತೊಂದರೆಗೆ ಸಿಕ್ಕಾಕೊಳ್ಳೋದು ಜಾಸ್ತಿ. ಅದನ್ನು ಅವಾಯ್ಡ್ ಮಾಡಿ. ಅದು ಬಿಟ್ಟು ಸಾಧ್ಯವಾದಷ್ಟು ಇನ್ವೆಸ್ಟ್ಮೆಂಟು ಅದು ಇದು ಅಂತ ಮಾಡದೆ ಕನ್ಸಲ್ಟೆನ್ಸಿ ಕೊಡ್ತಕ್ಕಂಥ ವರ್ಕ್ಗಳು, ಬಿಸ್ನೆಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವೇನೇ ಕೆಲಸ ಮಾಡ್ತೀರಿ, ನೀವು ಯಾವುದಾದ್ರೂ ಕೆಲಸ ಮಾಡ್ತೀರಿ, ಈ ವರ್ಷ ಫುಲ್ಲು ಚೆನ್ನಾಗಿರೋದಕ್ಕೆ ನೀವು ಮಾಡ್ಬೇಕಾಗಿರೋದಿಷ್ಟೇ. ಈ ವರ್ಷ ಫುಲ್ಲು ಚೆನ್ನಾಗಿರೋದಕ್ಕೆ ನೀವೇನೇ ಕೆಲಸ ಮಾಡ್ತೀರಿ, ಕೆಲಸದ ಜೊತೆಗೆ ಅಡಿಷ್ನಲ್ ಆಗಿ ಒಂದು ಕನ್ಸಲ್ಟೆನ್ಸಿ, ಒಂದೇನಾದರೂ ಮೀಡಿಯೇಷನ್, ಅದು ರಿಯಲ್ ಎಸ್ಟೇಟ್ ರಿಲೇಟೆಡ್ ಆಗ್ಬೋದು, ಇಲ್ಲ ಯಾವುದಾದ್ರೂ ಸಾಫ್ಟ್ವೇರ್ ರಿಲೇಟೆಡ್ ಆಗ್ಬೋದು, ಯಾವುದಾದ್ರೂ ಒಂದು ಕನ್ಸಲ್ಟೆನ್ಸಿ, ಸರ್ ಇದು ಕೊಡ್ತೀನಿ, ನನಗೆ ಇಷ್ಟು ರೆಮ್ಯುನರೇಷನ್, ಇದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಮಾತಾಡ್ಕೊಂಡು ಮಾಡಿ. ಯಾಕಂದರೆ ಯಾವತ್ತೇ ಆಗಲಿ, ಎಲ್ಲ ನಂಬರ್ ಅವರೇ ಆಗಲಿ, ಮಾಡಬೇಕಾಗಿರೋದು ಇಷ್ಟೇ, ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಇಟ್ಕೋಬೇಕು. ಭಾಳಷ್ಟು ಜನ ಅದು ಮಾಡಲ್ಲ. ನಾವು ನಮ್ಮ ಅನುಭವದಲ್ಲಿ ಇದನ್ನು ತಿಳ್ಕೊಂಡೆ ಇವಾಗ ಹೇಳ್ತಿರೋದು. ನೀವು ಯಾವುದೇ ಬಿಸ್ನೆಸ್ ಮೆನ್ ನೋಡಿ, ಒಂದೇ ಬಿಸ್ನೆಸ್ಸಲ್ಲಿ ದುಡ್ಡು ಹಾಕಲ್ಲ. ಆದರೆ ನಮ್ಮ ಈ ಜ್ಯೋತಿಷಿ ಶಾಸ್ತ್ರದಲ್ಲಿ ತಲೆ ಕೆಡಿಸೋದು ಜಾಸ್ತಿ ಭಾಳಷ್ಟು ಜನ. ಅದು ಏನಕ್ಕೆ ಅವ್ರಿಗೆ ಜನರಲ್ ನಾಲೆಡ್ಜ್ ಇಲ್ವೋ ಏನೋ ಗೊತ್ತಿಲ್ಲ. ಜ್ಯೋತಿಷ ಹೇಳೋರಿಗೆ ಜನರಲ್ ನಾಲೆಡ್ಜು ಬೇಕು. ಜ್ಯೋತಿಷನೇ ಪ್ರಕಾರ ಎಲ್ಲ ನಡೆಯುತ್ತೆ ಅನ್ನಂಗಿದ್ರೆ ಏನಾದ್ರು ಆಗುತ್ತಾ? ಈ ಪ್ರಪಂಚ ಇರುತ್ತಾ? ಜ್ಯೋತಿಷದ ಜೊತೆ ಜನರಲ್ ನಾಲೆಡ್ಜು, ಎಲ್ಲ ಶಾಸ್ತ್ರದ ಜೊತೆ, ಜ್ಯೋತಿಷ್ಯನೇ ಅಂತ ಹೇಳ್ತಿಲ್ಲ, ನೀವೆಲ್ಲದಕ್ಕೂ ಜನರಲ್ ನಾಲೆಡ್ಜನ್ನ ಅಪ್ಲೈ ಮಾಡಲೇಬೇಕು ಅಲ್ವಾ? ಯಾರಾದ್ರೂ ಹೋದ್ರೆ ನಿನ್ ಕಬ್ನಾಗಿ ಬರಲ್ಲ ಅನ್ಬಿಡೋದು, ನಿನಗೆ ನೀರಾಗಿ ಬರಲ್ಲ ಅನ್ಬಿಡೋದು, ನಿನಗೆ ಭೂಮಿನ ಮಣ್ಣಾಗಿ ಬರಲ್ಲ ಅನ್ಬಿಡೋದು. ಇದೇನಪ್ಪ ಅನ್ಯಾಯ. ಅದೇನು ಅಂಬಾನಿ ಅದಾನಿಗೆ ಮಾತ್ರ ಎಲ್ಲ ಸೆಟ್ ಆಗುತ್ತಾ? ಅಂಬಾನಿ ಸರ್ ತರಕಾರಿನೂ ವ್ಯಾಪಾರ ಮಾಡ್ತಾರೆ ಸರ್, ಅಂಬಾನಿ ಬಂಗಾರನೂ ವ್ಯಾಪಾರ ಮಾಡ್ತಾನೆ ಸರ್ ಮನುಷ್ಯ, ಪೆಟ್ರೋಲು ಮಾಡ್ತಾನೆ ಸರ್, ಆಮೇಲೆ ಸಿನಿಮಾ ಮಾಡ್ತಾರೆ, ಟೆಲಿಫೋನು, ಡಿಜಿಟಲ್ ಮಾರ್ಕೆಟಿಂಗು, ಸ್ಪೇಸು, ಸರ್ ಯಾವ್ದು ಮಾಡ್ತಾ ಇಲ್ಲ ಅವರು? ಕಬ್ಣನ ಬಂಗಾರನ ಎಲ್ಲ ಅದು ಮಾತ್ರ ಅವ್ರಿಗೆ ಮಾತ್ರ ಆಗತ್ತಾ? ಯಾಕೆಂದ್ರೆ ಜನರಲ್ ರೂಲ್ ಇಷ್ಟೇ, ಯು ಕಾಂಟ್ ಕೀಪ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್, ರೈಟ್? ಒಂದೇ ಬಾಸ್ಕೆಟ್ ಅಲ್ಲಿ ಎಗ್ಸ್ ಇಟ್ಬಿಟ್ರೆ ಯಾರಾದ್ರೂ ಒಬ್ರು ತಳೆದಂದ್ರೆ ಎಲ್ಲ ಮುಗಿದೋಯ್ತು. ಇದು ಹೇಳ್ದವ್ರು ಯಾರು? ನಾನಲ್ಲ, ವಾರನ್ ಬಫೆಟ್ ಅಂತ ಹೇಳೋರು. ಈ ನಡುವೆ ಎಲ್ಲರೂ ಬಂದು ಹೇಳೋದಕ್ಕೆ ಅಡ್ವೈಸ್ ಮಾಡ್ತಾರೆ. ವಾರನ್ ಬಫೆಟ್ ಅಡ್ವೈಸ್ ಮಾಡೋದ್ರೆ ಒಂದೇ ಬಾಸ್ಕೆಟ್ ಅಲ್ಲಿ ಎಲ್ಲ ಎಗ್ಸ್ ಇಟ್ಬಿಟ್ರೆ ಯಾರಾದ್ರೂ ತಳ್ದ್ರೆ ಹೋಗ್ಬಿಡ್ತದೆ ಕಣೋ, ಅಲ್ಲೊಂದು 5 ಇಲ್ಲೊಂದು 5 ಅಂತ ಇಟ್ಕೊ ಅಂತಾರೆ. 2-3 ಬಿಸ್ನೆಸ್ ಇರಬೇಕು.
2-3 ಇನ್ಕಮ್ ಇರಬೇಕು. ಪ್ಯಾಸಿವ್ ಇನ್ಕಮ್ ಅಲ್ಲಿ ಇರಬಾರ್ದು, ಆಕ್ಟಿವ್ ಇನ್ಕಮ್ ಅಲ್ಲಿ ಇರಬಾರ್ದು, ಪ್ಯಾಸಿವ್ ಇನ್ಕಮ್ ಇರಬೇಕು. ಆ ಥರ. ಅದರಿಂದ 2ನೇ ನಂಬರ್ ಅವ್ರು ಇದು ಮಾಡೋದು ಕಡಿಮೆ. ಓಕೆ, ಏನೋ ಒಂದರಲ್ಲೇ ಇದ್ಬಿಡ್ತಾರೆ, ಮನಸ್ಸನ್ನು ಸೋತ್ಬಿಟ್ಟು ಅದಕ್ಕೆ ಇದ್ಬಿಡ್ತಾರೆ. ಆ ಥರ ಇರಬಾರ್ದು. ಆ ಥರ ಯಾರು ಇರಬಾರ್ದು, ಎಲ್ಲ ನಂಬರ್ ಅವ್ರಾಗ ಮಾಡಬೇಕು. ಆದರೆ ನನ್ನ ಅಡ್ವೈಸ್ ಇದು. ಅದರಿಂದ ಈ ವರ್ಷ ನಿಮಗೆ ತಟಸ್ಥವಾದ ವರ್ಷ ಅನ್ನೋದ್ರಿಂದ 70% ಚೆನ್ನಾಗಿದೆ, 30% ನಿಮ್ಮ ಪ್ರಯತ್ನ ಸ್ವಲ್ಪ ಜಾರಿಯಲ್ಲಿಡಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಸೊ ಈ ಥರ ಇನ್ಕಮ್ಗಳನ್ನ ಮಾಡ್ಕೊಳ್ಳಿ. ಈ ವರ್ಷ ನಾರ್ಮಲಿ ಯಾರ್ಯಾರಿಗೆ ಚೆನ್ನಾಗಿರುತ್ತೆ ಅಂದರೆ, ಹೊರದೇಶದಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿರುತ್ತೆ. ಹೊರದೇಶದಲ್ಲಿ ಕೆಲಸ ಮಾಡೋರಿಗೆ ಈ ವರ್ಷ ನೋಡ್ಬೋದು ವಿಷಯಗಳು ಒಳ್ಳೇದಾಗುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡೋರಿಗೂ ಒಳ್ಳೇದಾಗುತ್ತೆ. ಎಸ್ಪೆಷಲಿ ಗೌರ್ಮೆಂಟ್ ಸೆಕ್ಟರ್ದವ್ರಿಗೆ ತುಂಬಾ ಚೆನ್ನಾಗಿರ್ತದೆ. ಗೌರ್ಮೆಂಟ್ ಸೆಕ್ಟರ್ದವ್ರಿಗೆ ಪ್ರಮೋಷನ್ಸು, ಟ್ರಾನ್ಸ್ಫರ್ 1ನೇ ವರ್ಷ ಅಲ್ವಾ, 1ನೇ ವರ್ಷ ಗೌರ್ಮೆಂಟ್ಗೆ ಚೆನ್ನಾಗಿರುತ್ತೆ. ನೀವು 2ನೇ ನಂಬರ್ ಆದರೂ ಕೂಡ ಪ್ರೈವೇಟ್ ಸೆಕ್ಟ್ರು, ಬಿಸ್ನೆಸ್ ಮಾಡೋರು, ಹೊರದೇಶದಲ್ಲಿ ಕೆಲಸ ಮಾಡೋರಿಗೆಲ್ಲ ಏನು ಇಂಪ್ರೂವ್ಮೆಂಟ್ ಕೊಡುತ್ತೋ, ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ 2ನೇ ನಂಬರ್ ಅವ್ರಿಗೆ ಒಳ್ಳೆ ಪ್ರಮೋಷನ್ಸು. ನಿಮ್ಮ ಮೇಲೆ ನಾರ್ಮಲಿ 2ನೇ ನಂಬರ್ ಅವ್ರನ್ನ ಎಲ್ಲರೂ ಭಯ ಪಡಿಸೋದು ಜಾಸ್ತಿ, ಇವರು ಒಂದು ಸ್ವಲ್ಪ ಭಯ ಪಡೋದು ಜಾಸ್ತಿ. ನಾನು ಅದೊಂದು ಸ್ವಲ್ಪ ಡಿವಿಯೇಷನ್ ಮಾಡಿದೆ, ಅದು ಹಿಂಗಾಗ್ಬಿಡ್ತದೇನೋ ಹಂಗಾಗ್ಬಿಡ್ತದೇನೋ ಅಂತ ಭಯ ಪಡಿಸೋದು ಜಾಸ್ತಿ. ಇವರು ಇಮ್ಯಾಜಿನೇಷನ್ ಮಾಡ್ಕೊಂಡು ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅನ್ನೋದು ಸ್ವಲ್ಪ ಜಾಸ್ತಿ. ಆದ್ರಿಂದ ಅದೆಲ್ಲ ಪಕ್ಕಕ್ಕೆ ಬಿಟ್ಟಾಕಿ, ಏನೇ ಎನ್ಕ್ವೈರಿ, ನೋಟಿಸ್ ಅದೆಲ್ಲ ಏನಾದ್ರು ಬಂತಂದ್ರೆ ಬನ್ನಿ ಸರ್ ಕೂತ್ಕೊಂಡು ಮಾತಾಡೋಣ, ಏನು ಸರ್ ಅದು ನೋಡಿ ಸರ್ ಅಂತ ಹೇಳ್ಬಿಟ್ಟು ಈ ವರ್ಷ ನೀವು ಕ್ಲಿಯರ್ ಮಾಡ್ಕೋಬೋದು. ಚೆನ್ನಾಗಿದೆ. ಈ ವರ್ಷ ಕಾಮನ್ ಆಗಿ ನೀವು ಮದುವೆ ಆಮೇಲೆ ಸಂತಾನಕ್ಕೆ ಎದುರು ನೋಡ್ತೀರಿ ಅಂದ್ರೆ ಪೋಸ್ಟ್ಪೋನ್ ಮಾಡ್ಕೊಂಡ್ರೆ ಒಳ್ಳೇದು. ಯಾಕಂದ್ರೆ ಮದುವೆಗೆ ಅದಕ್ಕೆಲ್ಲ, ಯಾಕಂದ್ರೆ ಈ ವರ್ಷ ತುಂಬಾ ಒಳ್ಳೆ ಸಂಬಂಧ ಬಂದ್ಬಿಡುತ್ತೆ ಅಂದ್ರೆ ನೋಡೋಕೆ ಚೆನ್ನಾಗಿರುತ್ತೆ, ಒಳಗಡೆ ಏನಂತಾರೆ ಚಿಕ್ಕಮ್ಮಿಗಳಿರ್ಬೋದು. ಅದರಿಂದ ಈ ವರ್ಷ ಮಕ್ಕಳಿಗೋಸ್ಕರ ಎದುರು ನೋಡ್ತೀರಾ, ಪೋಸ್ಟ್ಪೋನ್ ಮಾಡಿಸಿ, ಬರೋ ವರ್ಷಕ್ಕೆ ನೋಡ್ಕೊಳ್ಳೋಣ ಅಂತ. ಓಕೆ, ಅದೇ ರೀತಿ ಮದುವೆಗೋಸ್ಕರ ಯೋಚನೆ ಮಾಡ್ತಿದ್ದೀರಾ, ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡು ತಪ್ಪಿಲ್ಲ. ಇನ್ನು ಮನೆ ಕಟ್ಟೋ ವಿಷಯ, ಖರ್ಚು ಪರವಾಗಿಲ್ಲ ಮಾಡಿ, ಯಾಕಂದರೆ ಒಳ್ಳೆ ಖರ್ಚು ಅದು. ಆಮೇಲೆ ಸೈಟ್ ತೊಗೊಳ್ಳೋದು ಒಳ್ಳೆ ಖರ್ಚು ಮಾಡಿ, ವೆಹಿಕಲ್ ತೊಗೊಳ್ಳೋದು ಅದು ಇದೆಲ್ಲ ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದು ಎಕ್ಸ್ಟ್ರಾ ಖರ್ಚು. 1 ಕೋಟಿ ಕಾರ್ ತಗೊಂಡ್ರೆ ಅಂದರೆ ಬರೋ ವರ್ಷ 75 ಲಕ್ಷಕ್ಕೆ ಕೇಳ್ತಾನೆ ಅವನು. ಆದ್ದರಿಂದ ಆ ಕಾರ್ ಗೀರ್ ತಗೊಳ್ಳೋದನ್ನೆಲ್ಲ ಬಿಡಿ, ಇದನ್ನು ತಗೋಬೋದು. ಏನೋ ಸೈಟು ಮನೆ ತಗೊಳ್ಳೋ ಯೋಗ ಇದೆ, ಮನೆ ಕಟ್ಟೋ ಯೋಗ ಇದೆ, ಕಟ್ಟಿರೋ ವಿಲ್ಲಾ ತಗೊಳ್ಳೋ ಯೋಗ ಕೂಡ ಈ ವರ್ಷ ಇದೆ ನಿಮಗೆ. ಧಾರಾಳವಾಗಿ ಮಾಡಿ. ಹೊರದೇಶಕ್ಕೆ ಹೋಗಿ ಓದೋದು, ಹೊರದೇಶಕ್ಕೆ ಹೋಗಿ ಹೊರ ರಾಜ್ಯಕ್ಕೆ ಹೋಗಿ ಓದೋದು, ಕೆಲಸಕ್ಕೋಸ್ಕರ ಹೋಗೋದು, ಟ್ರೈ ಮಾಡೋದು ಖಂಡಿತವಾಗ್ಲೂ ಆಗುತ್ತೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರ್ಗೆ ತುಂಬ ಚೆನ್ನಾಗಿರುತ್ತೆ ಈ ವರ್ಷ. ಹೋಟೆಲ್ ಬಿಸ್ನೆಸ್ಸು, ಫುಡ್ ಆ್ಯಂಡ್ ಬೇವರೇಜ್ ಬಿಸ್ನೆಸ್ ನಡೆಸೋರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ವರ್ಷ. ಪ್ರಯತ್ನ ಪಡಿ. ಸೊ ರಾಜಕಾರಣದಲ್ಲಿ ಯಾರಾದರೂ ಹೋಗ್ಬೇಕು ಅನ್ನೋರು ಈ ವರ್ಷ ಹೋಗಿ. ಯಾಕಂದರೆ 2ನೇ ನಂಬರ್ಗೆ ರಾಜಕಾರಣ ಸೆಕೆಂಡ್ ಪ್ರಿಯಾರಿಟಿನೇ. ಆದರೆ ವರ್ಷ 1ನೇ ವರ್ಷ ಇರೋದ್ರಿಂದ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ, ಇಲ್ಲ ಯಾವುದಾದ್ರೂ ಬೋರ್ಡ್ ಮೆಂಬರ್ಗೆ ಇದಕ್ಕೆಲ್ಲ ಟ್ರೈ ಮಾಡ್ತೀನಿ, ಧಾರಾಳವಾಗಿ ವರ್ಕ್ ಮಾಡಿ, ಆಗುತ್ತೆ, ಒಳ್ಳೇದಾಗುತ್ತೆ. ಅದು ಬಿಟ್ಟು 2ನೇ ನಂಬರಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ವರ್ಷ ಪೂರ್ತಿ ಚೆನ್ನಾಗಿರಬೇಕು ಅನ್ನೋದಕ್ಕೆ ಏನು ಮಾಡ್ಬೋದು ಅಂದರೆ, ನಾರ್ಮಲಿ ಇವರಿಗೆ ಒಂದು ಸ್ವಲ್ಪ ವೀಕ್ನೆಸ್ ಅಂತ ಏನಾಗ್ಬೋದು, ಇನ್ನು 30% ವೀಕ್ನೆಸ್ ಅಂತ ಹೇಳಿದಿನಲ್ಲ, ಹೆಲ್ತ್ ಇಶ್ಯೂಸು. ನಾರ್ಮಲಿ ಇವರಿಗೆ ಅಲರ್ಜಿ, ಬ್ರಾಂಕೈಟಿಸ್ ಅಂತ ಲಂಗ್ಸ್ ರಿಲೇಟೆಡು, ಆಸ್ತಮಾ, ಉಸಿರಾಟದ ತೊಂದರೆ ಇದು ಬರ್ಬೋದು. ಅದರಿಂದ ಇಟ್ ಇಸ್ ಡಿಪೆಂಡೆಂಟ್ ಆನ್ ಲಂಗ್ಸ್. ಅದ್ರ ರಿಲೇಟೆಡ್ ಏನೇನು ಸಿಂಪ್ಟಮ್ಸ್ ಇದೆಯೋ ಅದನ್ನು ಸರಿಪಡಿಸ್ಕೊಳ್ಳಿ. ಆಮೇಲೆ ENT, ಕಣ್ಣಾಗ್ಬೋದು, ಮೂಗಾಗ್ಬೋದು, ಗಂಟ್ಲಾಗ್ಬೋದು, ಥ್ರೋಟ್, ENT, ಇಯರ್, ಐ ಆ್ಯಂಡ್ ದೆನ್ ಥ್ರೋಟ್. ಅದ್ರ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ಬೋದು. ಅದಕ್ಕೆ ಸಂಬಂಧವಾಗಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಇದ್ದರೆ ಸರಿಪಡಿಸ್ಕೊಳ್ಳಿ. ಕಣ್ಣಲ್ಲೇನೋ ನೀರು ಬರತಕ್ಕಂಥದ್ದು, ಗಂಟ್ಲೆಲ್ಲ ಆವಾಗವಾಗ ಕೆರೆತ ಥರ ಆಗೋದು, ಆಮೇಲೆ ನೋಸು, ಅದರಿಂದ ಕಫ್, ಕೋಲ್ಡ್ ಇದು ಜಾಸ್ತಿ ಬರ್ಬೋದು. ಅದರಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸು ಏನಾದರೂ ಸ್ವಲ್ಪ ತೊಂದರೆ ಆಗೋದಕ್ಕೆ ಚಾನ್ಸಸ್ ಇರಬಹುದು. ಅದರಿಂದ ಸ್ವಲ್ಪ ಕೇರ್ ತೊಗೊಳ್ಳಿ. ಇದು ಹೆಲ್ತ್ ರಿಲೇಟೆಡ್. ನಾರ್ಮಲಿ ಈ ವರ್ಷ ಏನಂದರೆ 2ನೇ ನಂಬರ್ಗೆ ಸ್ವಲ್ಪ ಧೈರ್ಯ ಕೊಡುತ್ತೆ ಜಾಸ್ತಿ. ಆ ಧೈರ್ಯ ಕೊಡೋದ್ರಿಂದ ಏನು ಮಾಡ್ತಾರೆ, ಧೈರ್ಯ ಆಮೇಲೆ ಸ್ವಲ್ಪ ಇಮ್ಯಾಜಿನೇಷನ್, ಮೊಂಡು ಧೈರ್ಯ ಅಂತೀವಲ್ಲ, ಅದರಿಂದ ಎಸ್ಪೆಷಲಿ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಈ PUC, ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಪ್ರೀತಿ, ಪ್ರೇಮ, ಲವ್, ಅಫೇರು ಇದರಲ್ಲಿ ಬಿದ್ದು ಹೆಸರು ಕೆಡಿಸ್ಕೊಳ್ಳೋಕೆ ಚಾನ್ಸಸ್ ಇರುತ್ತೆ. ತಮ್ಮ ಹೆಸರು ಕೆಡಿಸ್ಕೊಂಡು, ತಾವು ಓದ್ತಿರೋ ಇನ್ಸ್ಟಿಟ್ಯೂಷನಲ್ಲಿ ಹೆಸರು ಕೆಡಿಸ್ಕೊಂಡು, ಅವ್ರು ನಮಗೆ ವಾರ್ನ್ ಮಾಡಿ ಪೇರೆಂಟ್ಸ್ನೆಲ್ಲ ಕರೆಸಿ, ಓಕೆ, ಅದೆಲ್ಲ ಒಂದು ಪಂಚಾಯತ್ ಆಗಿ ತಂದೆ ತಾಯಿಗಳಿಗೆ ಭಾರಿ ಹಿಂಸೆ ಆಗ್ಬೋದು. ಅದರಿಂದ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟರೆ ಹೆಣ್ಣು ಮಕ್ಕಳು, ಗಂಡು ಮಕ್ಕಳಿಗೆ ತಂದೆ ತಾಯಿ ನೋಡಪ್ಪ ಓದೋವಾಗಲೇ ಇದೆಲ್ಲ ಒಳ್ಳೇದಲ್ಲ ಕಣಪ್ಪ, ಹುಷಾರು ಅಂತ ಹೇಳಿ ಅವ್ರಿಗೆ ಸ್ವಲ್ಪ, ಅದಕ್ಕೋಸ್ಕರ ವಾಚ್ಮೆನ್ ಥರ ಹಿಂದೆಗಡೆ ಹೋಗ್ಬಿಡೋದಲ್ಲ, ಯಾವಾಗಲೂ ಮೆಸೇಜ್ ಮಾಡಿ ಏನಾದರೂ ಹಿಂಗೆ ಮಾಡ್ಕೊಂಬಿಟ್ಟೇನಮ್ಮ, ಹಂಗೆ ಮಾಡ್ಕೊಂಬಿಟ್ಟೇನಮ್ಮ ಅಂತೆಲ್ಲ ಮಾಡಬಾರ್ದು. ಅದು ಸ್ಕೂಲ್ಗೆ ಹೋಗ್ಬಿಟ್ಟು ಕಾಲೇಜ್ಗೆ ಹೋಗ್ಬಿಟ್ಟು ಮನೆಗೆ ಬರೋರಾದರೆ ಪರವಾಗಿಲ್ಲ. PUC ಕಾಲೇಜ್ಗೆ ಹೋಗೋ ಹುಡುಗರು ಅಂದರೆ ಮನೆಗೆ ಬರ್ತಾರೆ, ಗೊತ್ತಾಗುತ್ತೆ ಸಿಂಪ್ಟಮ್ಸು. ಹಾಸ್ಟೆಲ್ ಓದ್ತಾ ಇರ್ತಾರಲ್ಲ ಹೆಣ್ಣು ಮಕ್ಕಳಾಗಲಿ ಗಂಡು, ಹಾಸ್ಟೆಲ್ ಓದೋರಿಗೆ ಇವ್ರು ಬರೋದೇ ಒಂದು 3 ತಿಂಗಳಿಗೋ 6 ತಿಂಗಳಿಗೋ ನೋಡೋಕ್ಕೂ ಅವಕಾಶ, ಬರೋದು ಹೋಗೋದು ಅವಾಗಿರುತ್ತಲ್ಲ, ಅಂಥವ್ರಿಂದ ಈ ಸ್ವಲ್ಪ ತೊಂದರೆ ಆಗ್ಬೋದು, ಪೇರೆಂಟ್ಸ್ಗೆ ತಲೆನೋವಾಗ್ಬೋದು. ಅದರಿಂದ ಸ್ವಲ್ಪ ಹುಷಾರಿರಿ. ಯಂಗ್ಸ್ಟರ್ಸು ಇದಕ್ಕೆ ಬಲಿಯಾಗೋ ಚಾನ್ಸಸ್ ಉಂಟು. ಅದೇ ರೀತಿ ಒಳ್ಳೆ ಯಾವ ಅಭ್ಯಾಸ ಇಲ್ಲ ಸರ್,
ಇವಾಗ ನೋಡಿದ್ರೆ ಏನೋ ಸ್ವಲ್ಪ ಸ್ಮೋಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ, ನನಗೆ ಗೊತ್ತಾಗ್ತಾ ಇದೆ, ಡ್ರಿಂಕ್ಸ್ ಮಾಡ್ತಾ ಇದ್ದಾನೆ, ಆಮೇಲೆ ಫ್ರೆಂಡ್ಸ್ ಜೊತೆ ಸೇರ್ತಾ ಇದ್ದಾನೆ. ಕೇಳಿದ್ರೆ ಇಲ್ಲ ಇಲ್ಲ ನಾನು ಅದೆಲ್ಲ ಏನು ಮಾಡಿಲ್ಲ, ಅವ್ರು ಮಾಡಿದ್ರೆ ಪಾರ್ಟಿ ನಂದೇನಿಲ್ಲ ಅಂತಾನೆ. ಈ ಥರದ್ದೆಲ್ಲ ಪೇರೆಂಟ್ಸ್ಗೆ ತಲೆನೋವು. ಈ 2, 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಯಂಗ್ಸ್ಟರ್ಸಿಂದ ಪೇರೆಂಟ್ಸ್ಗೆ. ಯಾಕೆ ಪೇರೆಂಟ್ಸು ಕೂಡ ಮಿಡ್ಲ್ ಏಜ್ ಅವರು, ನಮ್ಮ ಯಜಮಾನ್ ಏನು ಚೆನ್ನಾಗಿದ್ರು ಸರ್, ಏನು ಇದು ಇವಾಗ ನೋಡಿದ್ರೆ ಏನೇನೋ ಅಭ್ಯಾಸಗಳು ಮಾಡ್ಕೊಂಬಿಟ್ಟವ್ರೆ, ಅದೇನೇನೋ ಅವರು ಕೊಲೀಗ್ ಜೊತೆ ಅಂತೆ ಅವ್ರ ಜೊತೆ ಅಂತೆ, ಇದೆಲ್ಲ 2ನೇ ನಂಬರ್ ಅವ್ರಿಗೆ 11, 20, 29ನೇ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಈ ವರ್ಷ ಬಂದು ಒಂದು 30% ನಿಮ್ಗೆ ತಲೆ ಕೆಡಿಸ್ಬೋದು. ದುಡ್ಡು ಕಾಸೆಲ್ಲ ಏನು ಅಂತ ಪ್ರಾಬ್ಲಮೇ ಬರಲ್ಲ, ಪ್ರಮೋಷನ್ಸ್ ಎಲ್ಲ ನಾನು ಹೇಳಿದ್ನ ಬರುತ್ತೆ. ಅದರಿಂದ ಅದನ್ನೆಲ್ಲ ತಗೊಂಡೋಗಿ ಈ ಪ್ರಾಫಿಟ್ನೆಲ್ಲ ಇಲ್ಲಿ ನೀವು ಕಳ್ಕೊಳ್ಳೋ ಚಾನ್ಸಸ್ ಉಂಟು. ಆದ್ದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ. ಇದೊಂದೇ ಸ್ಯಾಚುಟರಿ ವಾರ್ನಿಂಗ್ 2ನೇ ನಂಬರ್ಗೆ. ಇನ್ನು ಮಿಕ್ಕಿದ ರೀತಿ ಎಲ್ಲ ಫಸ್ಟ್ ಕ್ಲಾಸಾಗಿ ಚೆನ್ನಾಗಿರುತ್ತೆ. ಈ ವರ್ಷ ಪೂರ್ತಿ ನಿಮ್ಗೆ ಇನ್ನೂ ಚೆನ್ನಾಗಿರ್ತಕ್ಕಂಥದ್ದಕ್ಕೆ ಕೆಲವು ಲಕ್ಕಿ ಟಿಪ್ಸ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿ. ಇದು ಯಾವುದು ನಿಮಗೆ ಬರದೆ 70%, 90% ಆಗಬೇಕು ಒಳ್ಳೆ ರಿಸಲ್ಟ್ ಅಂದರೆ ನೀವು ಮಾಡಬೇಕಾಗಿರೋ ವಿಷಯ ಅಷ್ಟೇ. ಓಂ ಕ್ಲೀಂ ಕಾಳಿಕಾಯೇ ನಮಃ. ಕೆಟ್ಟದ್ದು ಯಾವ್ದು ಹತ್ರಕ್ಕೆ ಬರಲ್ಲ. ಓಂ ಕ್ಲೀಂ ಕಾಳಿಕಾಯ ನಮ, ಓಂ ಕ್ಲೀಂ ಕಾಳಿಕಾಯ ನಮ, ಓಂ ಕ್ಲೀಂ ಕಾಳಿಕಾಯ ನಮ, ಓಂ ಕ್ಲೀಂ ಕಾಳಿಕಾಯ ನಮ. ಎಷ್ಟಾಗುತ್ತೋ ಅಖಂಡ ಜಪ ಅಂತ ಮಾಡಿ. ಅಖಂಡ ಜಪ ಸುಮ್ಮನೆ ಕುತ್ಕೊಂಡು ಮಾಲೆ ಎಣಿಸ್ಕೊಂಡು ಕುತ್ಕೋಬೇಡಿ. ಓಂ ಕ್ಲೀಂ. ಟ್ರೈನಲ್ಲೇ ಹೋಗ್ತಿದ್ರಿ, ಟ್ರಾವೆಲ್ ಮಾಡ್ತಿದ್ರಿ, ಎಲ್ಲೋ ಒಂದು 1 ಅವರ್ ಅಪಾಯಿಂಟ್ಮೆಂಟ್ ಅಂದ್ರು, ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ರು, ವೆಯ್ಟ್ ಮಾಡ್ತಿದ್ರಿ. ಓಂ ಕ್ಲೀಂ ಕಾಳಿಕಾಯ ನಮಃ, ಓಂ ಕ್ಲೀಂ ಕಾಳಿಕಾಯ ನಮಃ, ಓಂ ಕ್ಲೀಂ ಕಾಳಿಕಾಯ ನಮಃ ಹೇಳ್ತಾ ಇರಿ. ಲೈಫ್ ಸೂಪರ್ ಆಗ್ಬಿಡುತ್ತೆ ನಿಮ್ದು. ಈ ವರ್ಷ ಪೂರ್ತಿ ಎಷ್ಟಾಗುತ್ತೋ ಅಷ್ಟು ವೈಟ್ ಕಲರ್ನ ಯೂಸ್ ಮಾಡಿ. ವೈಟ್ ಅಂದ್ರೆ ಪ್ಲೆಸೆಂಟ್ ಕಲರ್ ಅಲ್ವಾ? ಸಾಧ್ಯವಾದಷ್ಟು ವಾರದಲ್ಲಿ 1-2 ಸರಿ ಆದರೂ ವೈಟ್ ಶರ್ಟ್ಸ್ ಯೂಸ್ ಮಾಡಿ. ಎಷ್ಟು ವೈಟ್ ಯೂಸ್ ಮಾಡ್ತೀರೋ ಅಷ್ಟು ಒಳ್ಳೆದು. ಹೆಣ್ಮಕ್ಳಿಗಂತೂ ವೈಟಲ್ಲಿ ಬಿಡಿ, ಬೇರೆ ಬೇರೆ ಸಖತ್ತಾಗಿ ಯೂಸ್ ಮಾಡ್ತಾರೆ. ವೈಟ್ನ ಈ ವರ್ಷ ಪೂರ್ತಿ ಲಕ್ಕಿ ಕಲರ್ ಆಗಿ ಯೂಸ್ ಮಾಡಿ. ಈ ವರ್ಷ ಪೂರ್ತಿ 6ನೇ ನಂಬರೇ ಲಕ್ಕಿ ನಂಬರ್ ಆಗಿ ಯೂಸ್ ಮಾಡಿ. 6ನೇ ನಂಬರ್ ಬ್ಯಾಂಕ್ ಅಕೌಂಟ್ ಒಂದು ಓಪನ್ ಮಾಡ್ಕೊಳ್ಳಿ. ಬೆಳಗ್ಗೆ 4 ಗಂಟೆಗೆ ಎದ್ದೇಳಬೇಕು, 4 ಗಂಟೆ 2 ನಿಮಿಷಕ್ಕೆ ಅಲಾರಾಮ್ ಇಡಿ. 10 ಗಂಟೆಗೆ ಮನೆಯಿಂದ ಈಚೆ ಹೊರಡಬೇಕು, 10 ಗಂಟೆ 5 ನಿಮಿಷಕ್ಕೆ ಹೊರಡಿ. ಮಧ್ಯಾಹ್ನ 13 ಗಂಟೆಗೆ ಯಾರನ್ನೋ ಮೀಟ್ ಮಾಡಬೇಕು. 13 ಅವರ್ಸ್, 00 ಅವರ್ಸ್, 24 ಅವರ್ಸ್ ಫಾರ್ಮೆಟ್ ಸೆಟ್ ಮಾಡಿಡಿ ಮೊಬೈಲ್ಗೆ. ಮಧ್ಯಾಹ್ನ 1 ಗಂಟೆ ಅಂತ ತೋರಿಸಲ್ಲ, 13 ಗಂಟೆ ಅಂತ ತೋರಿಸಿದೆ. 13 ಗಂಟೆ 2 ನಿಮಿಷಕ್ಕೆ ಹೊರಡಿ. ಈ ವರ್ಷ ಪೂರ್ತಿ ಸೌತ್ ಈಸ್ಟ್ ಡೈರೆಕ್ಷನ್, ದಕ್ಷಿಣ ಆಗ್ನೇಯ ಲಕ್ಕಿ ಡೈರೆಕ್ಷನ್ ನಿಮಗೆ. ಮನೆಯಿಂದ ಈಚೆ ಹೊಡ್ತೀರಾ, ಸೌತ್ ಈಸ್ಟ್ ಡೈರೆಕ್ಷನ್ ಆಗ್ನೇಯಕ್ಕೆ 2 ಹೆಜ್ಜೆ ನಡೆದ್ಬಿಟ್ಟು ಮನೆಯಿಂದ ಈಚೆ ಹೊರಡಿ. ಯಾವುದೋ ಇಂಪಾರ್ಟೆಂಟ್ ಮೇಲು ಮೆಸೇಜು ಕಳಿಸ್ಬೇಕು, ಕರೆಕ್ಟಾಗಿ ಸೌತ್ ಈಸ್ಟ್ ಡೈರೆಕ್ಷನ್ ಫೇಸ್ ಮಾಡಿ ಕಳಿಸಿ. ಒಂದು ಝೂಮ್ ಮೀಟಿಂಗ್ ಅಟೆಂಡ್ ಮಾಡಬೇಕು, ಒಂದು ವಿಡಿಯೋ ಕಾಲ್ ಅಟೆಂಡ್ ಮಾಡಬೇಕು, ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡಬೇಕು. ಸೌತ್ ಈಸ್ಟ್ ಡೈರೆಕ್ಷನ್ಗೆ ಕೂತ್ಕೊಳ್ಳಿ. ಈ ವರ್ಷ ಪೂರ್ತಿ ಸೂಪರ್ ಆಗಿರ್ತೀರಾ. ಒಂದು ವೈಟ್ ಕಲರ್ ದಾರ ತಗೊಳ್ಳಿ, ಅದರಲ್ಲಿ ಒಂದು ಗ್ಯಾಪ್ ಬಿಟ್ಟು ಒಂದು 51 ಗಂಟೆ ಹಾಕಿ, ಅದನ್ನು ತಗೊಂಡೋಗ್ಬಿಟ್ಟು ಅಮ್ಮನವ್ರ ದೇವಸ್ಥಾನ, ಅದು ಕಾಳಿ ದೇವಸ್ಥಾನ, ಬನಶಂಕರಿ ದೇವಸ್ಥಾನ, ರಾಜರಾಜೇಶ್ವರಿ, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಅಮ್ಮನವ್ರ ದೇವಸ್ಥಾನದಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಗಂಡು ಮಕ್ಕಳು ಬಲಗೈಗೆ, ಹೆಣ್ಮಕ್ಳು ಎಡಗೈ ಕಟ್ಕೊಳ್ಳಿ. 48 ದಿನ ಕೈಯಲ್ಲಿರಲಿ. 48 ದಿನ ಆದಮೇಲೆ ದೃಷ್ಟಿ ತೆಗೆದು ತಲೆಯಿಂದ ಕೆಳಗರು ಎಳೆ ತೆಗಿತಾರಲ್ಲ, ಆ ಥರ ದೃಷ್ಟಿ ತೆಗೆದು ಎಲ್ಲಾದರೂ ಬಿಸಾಡಿ ಒಂದು ಹೊಸಾದ್ ಕಟ್ಕೊಳ್ಳಿ. ನೋಡಿ ಲೈಫ್ ಹೆಂಗಿರುತ್ತೆ ಅಂತ. 2026 ಸೂಪರ್ ವರ್ಷ ಆಗುತ್ತೆ. 70%ನ 90% ಮಾಡ್ಕೊಳ್ಳೋಕ್ಕೆ, 95% ಮಾಡ್ಕೊಳ್ಳೋಕ್ಕೆ ಒಳ್ಳೆ ಲಕ್ಕಿ ಟಿಪ್ಸ್ ಹೇಳಿದ್ದೀನಿ. ಇದನ್ನು ಫಾಲೋ ಮಾಡಿ. ಕೆಲವು ನೆಗೆಟಿವ್ ಏನು ಹೇಳಿದಿನೋ ಅದನ್ನೆಲ್ಲ ಈಚೆ ಕಡೆ ತರೋದಕ್ಕೆ ಇದು ತುಂಬ ಉಪಯುಕ್ತಕರವಾಗಿರುತ್ತೆ ನಿಮಗೆ. ಭಾರಿ ಒಳ್ಳೇದು, ಭಾರಿ ಒಳ್ಳೇದು. ಇದನ್ನು ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಲಕ್ಕಿ ಟಿಪ್ಸ್ ಹೇಳಿದ್ದೀನಿ ಈಚೆ ಬರೋದಕ್ಕೆ. ಹೇಗಿರುತ್ತೆ ವರ್ಷ ಅಂತ ಹೇಳಿದ್ದೀನಿ. ಇದನ್ನು ಕ್ಲೀನಾಗಿ ಫಾಲೋ ಮಾಡಿ, ಖಂಡಿತವಲ್ಲೂ ಚೆನ್ನಾಗಿರ್ತೀರಿ. ಇದ್ರ ಜೊತೆಗೆ ಇನ್ನೊಂದು ಪರಿಹಾರ ಮಾಡ್ಕೋಬೋದು. ನಿಮಗೆ ತುಂಬ ಚೆನ್ನಾಗಿ ಆಗ್ಬರೋದು ಅಮ್ಮನವರೇ. ನೀವು ಯಾವುದಾದ್ರೂ ಕಾಳಿನಾದರೂ ಪೂಜೆ ಮಾಡಿ, ಬನಶಂಕರನಾದ್ರೂ, ಎಲ್ಲದಕ್ಕೂ ಏನಾದರೂ ಒಂದು ಅಮ್ಮನವ್ರನ್ನ ಹಿಡ್ಕೊಳ್ಳಿ. ಓಕೆ, ನನಗೇನಾದರೂ ಕುತ್ತಿಗೆಗೆ ಬಂತ, ಅಮ್ಮ ನೀನು ನೋಡ್ಕೊ, ನಾನು ಬಂದು ನಿನ್ನ ದರ್ಶನ ಮಾಡ್ತೀನಿ. ನನ್ನ ಕೈಲಾದ ಏನಾದರೂ ಒಂದು ಅನ್ನದಾನಕ್ಕೇ ದುಡ್ಡು ಕೊಡಿ. ಉಂಡಿಗೆ ಹಾಕೋದು, ಪಂಡಿತರಿಗೆ ಹಾಕೋದು ಅದು ನಿಮ್ಮಿಷ್ಟ. ಓಕೆ, ಆದರೆ ಅನ್ನದಾನಕ್ಕೆ, ಯಾವುದೇ ಕ್ಷೇತ್ರದಲ್ಲಿ ಅನ್ನದಾನ ನಡೀತಿದೆ ಅಂದರೆ ಅನ್ನದಾನಕ್ಕೆ ಕೊಡಿ. ಅದರಷ್ಟು ಪುಣ್ಯ ಇನ್ನೆಲ್ಲೂ ಇಲ್ಲ. ಅದಕ್ಕೆ ಕೊಡಿ. ಏನು ಮಾಡ್ಬೋದು? 51 ಶಕ್ತಿಪೀಠಗಳಿದೆ ಭಾರತ ದೇಶದಲ್ಲಿ. 51 ಶಕ್ತಿಪೀಠಗಳಿಗೆ ಹೋಗೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, 6, 15, 24 ಶಕ್ತಿಪೀಠಗಳಿಗೆ ಓಡ್ ಬರ್ಬೋದು. ಇವಾಗ ದಕ್ಷಿಣ ಭಾರತದಲ್ಲೇ ಚಾಮುಂಡೇಶ್ವರಿ ತಗೊಳ್ಳಿ, ಶೃಂಗೇರಿ ತಗೊಳ್ಳಿ, ಅಮ್ಮನವ್ರ ಪೀಠ. ಓಕೆ, ಒಳ್ಳೆ ಪವರ್ಫುಲ್ ಪೀಠಗಳು. ಓಕೆ, ಹೋಗಿ ಬನ್ನಿ. ಸೊ ಕಲ್ಕತ್ತಾ ಕಾಳಿಗೆ ಹೋಗಬೇಕು ಅಂತೇನಿಲ್ಲ, ಹೋಗಿ ಬನ್ನಿ, ಅಲ್ಲಿಗೂ ಸಿಕ್ಕಿದ್ರೆ. ಓಕೆ, ಚಾಮುಂಡೇಶ್ವರಿ, ಶೃಂಗೇರಿ, ಕೊಲ್ಲೂರು ಮೂಕಾಂಬಿಕಾ ನಮ್ಮ ದಕ್ಷಿಣ ಭಾರತದಲ್ಲೇ, ಚೋಟಾಣಕರಿ ಭಗವತಿ ಅಮ್ಮನ್. ಓಕೆ, ಸೊ ಕೇರಳದಲ್ಲಿ ಎಷ್ಟು ಭಗವತಿ ಇದೆ ಕೇರಳದಲ್ಲಿ ಒಂದರಲ್ಲೇ 51 ಭಗವತಿ ಇದೆ. ಕೊಡುಂಗೆಯಲ್ಲೂರು ಭಗವತಿ ಅಮ್ಮನ್ ಇದೆ. ಸೊ ಮಡೆಕಾವು ಭಗವತಿ ಇದೆ. ಮಣ್ಣನ್ಪುರತ್ತು ಕಾವು ಭಗವತಿ ಇದೆ ಕೇರಳದಲ್ಲಿ. ಮೃದಂಗ ಶೈಲೇಶ್ವರಿ ಕೇರಳದಲ್ಲಿ.
ಸೊ ಈ ಥರ ಶಕ್ತಿಪೀಠಗಳಲ್ಲಿ ಯಾವುದಾಗುತ್ತೋ ಓಕೆ. ಸೊ ಈ ಶಕ್ತಿಪೀಠಗಳನ್ನ ಚಾಮುಂಡೇಶ್ವರಿ, ಶೃಂಗೇರಿ, ನಾನು ಹೇಳಿದ ಕೊಲ್ಲೂರು, ಮೂಕಾಂಬಿಕಾ, ಈ ಥರ ಎಲ್ಲ ಹೋಗಿ ದರ್ಶನ ಮಾಡ್ಕೊಂಬನ್ನಿ. ಅಮ್ಮನವ್ರದ್ದು ಒಂದು 6 ಇಲ್ಲ 15 ಇಲ್ಲ 24 ಮಿನಿಮಮ್ 6 ಹೋಗಿ ಬರ್ಬೋದು. ಟ್ರೈನ್ ಫೆಸಿಲಿಟಿ ಇದೆ, ಬಸ್ ಫೆಸಿಲಿಟಿ ಇದೆ. ಹೋಗಿ ದರ್ಶನ ಮಾಡ್ಕೊಂಬನ್ನಿ. ನೋಡಿ ಈ ವರ್ಷ ಹೇಗಿರುತ್ತೆ ಅಂತ. ಸೂಪರ್ ವರ್ಷ ಆಗುತ್ತೆ ನಿಮ್ಗೂ. ನ್ಯೂಟ್ರಲ್ ವರ್ಷ ಅಂತ ನಾನು ಹೇಳಿದ್ದೀನಿ. ನ್ಯೂಟ್ರಲ್ನ ನೀವು ಅದೃಷ್ಟದ ವರ್ಷದವಾಗ ಕನ್ವರ್ಟ್ ಮಾಡ್ಕೋಬೋದು ಅಲ್ವಾ. ಇವತ್ತೆಲ್ಲರೂ ಹೇಳ್ತೀವಿ ನ್ಯಾಚುರಲ್ ಇಂಟೆಲಿಜೆನ್ಸ್ ನಮ್ಗೆ ದೇವ್ರು ಕೊಟ್ಟವನೇ, ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಬೇಕು. ನ್ಯಾಚುರಲ್ ಆಗಿ ಓದೋದಕ್ಕೆ ಅದಕ್ಕೆಲ್ಲ ಬರೆಯೋದಕ್ಕೆ ನಮ್ಗೆ ಹೇಳ್ಕೊಟ್ಟು ನ್ಯಾಚುರಲ್ ಇಂಟೆಲಿಜೆನ್ಸ್ನ ಬಳಸಿ ಅಡಿಷನ್ ಟು ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಸಿ ನಾವು ಇವತ್ತು ಮುಂದುವರಿತಾ ಇದ್ದೀವಿ. ಇದನ್ನೆಲ್ಲ ನೀವು ಮಾಡಿ ನಿಮಗೆ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರ ಆರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಸದಾ ಪ್ರಾರ್ಥನೆ ಮಾಡ್ತೀವಿ. ಅದೇ ರೀತಿ ನ್ಯೂಮರೋ ವಾಸ್ತು ಆಸ್ಟ್ರೋ ಫೌಂಡೇಶನ್ನಿಂದ ಓಕೆ, ನಮ್ಮ ಅಸ್ಟ್ರಾಲಜಿ, ನ್ಯೂಮರಾಲಜಿ, ವಾಸ್ತು ಕಲಿಯೋದಕ್ಕೆ, ಸಂಖ್ಯಾವಾಸ್ತು, ಜ್ಯೋತಿರ್ವಿಜ್ಞಾನ ಕಲಿಯೋಕ್ಕೆ ಒಂದು ಸುವರ್ಣ ಅವಕಾಶ. ಒಂದು 3 ತಿಂಗಳ ಕೋರ್ಸು ಓಕೆ, 3 ತಿಂಗಳ ಕೋರ್ಸು. ಸೊ ಜಸ್ಟ್ ಎವ್ರಿ ವೆಡ್ನೆಸ್ಡೇ ಆ್ಯಂಡ್ ಥರ್ಸ್ಡೇ ಓಕೆ ಕೋರ್ಸ್ ಇರುತ್ತೆ. 3 ಮಂತ್ಸ್ ಕೋರ್ಸ್ ಓಕೆ. ಅದು ಎವ್ರಿ ಥರ್ಸ್ಡೇ ಆರ್ ವೆಡ್ನೆಸ್ಡೇ ಕ್ಲಾಸಸ್ ಇರುತ್ತೆ. ಕನ್ನಡ, ತೆಲುಗು, ತಮಿಳು, ಹಿಂದಿ 4 ಭಾಷೆಯಲ್ಲೂ ಕೂಡ ಕ್ಲಾಸಸ್ ಇರುತ್ತೆ. ಪುಸ್ತಕಗಳು ಬೇರೆಲ್ಲೂ ಸಿಗಲ್ಲ. ಬುಕ್ ಮೆಟೀರಿಯಲ್ 4 ಪುಸ್ತಕಗಳು ಕೂಡ ನಿಮಗೆ ಬುಕ್ ಮೆಟೀರಿಯಲ್ ಆಗಿ, ಕೋರ್ಸ್ ಮೆಟೀರಿಯಲ್ ಆಗಿ ಕೊಟ್ಟು ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನವನ್ನು ನಮ್ಮ ಫೌಂಡೇಶನ್ ವತಿಯಿಂದ ಕಲಿತು ನಮ್ಮ ಜೊತೆಗೇನೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ತಕ್ಕಂಥ, ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ತಕ್ಕಂಥ ಒಂದು ಸುವರ್ಣ ಅವಕಾಶ. ಇದನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಕಲೀರಿ ಓಕೆ, ಕಲ್ತ್ಕೊಂಡು 4 ಜನಕ್ಕೆ ಹೇಳಿ, ಸರ್ಟಿಫೈಡ್ ನ್ಯೂಮರಾಲಜಿಸ್ಟ್ ಆಗಿ ಹೇಳಿ ಅಂತ ಹೇಳ್ತಾ, ಪ್ರಾಕ್ಟೀಸ್ ಮಾಡೋಕ್ಕೆ ಇದೊಂದು ಸುವರ್ಣ ಅವಕಾಶ, ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರುವುದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.